ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಣ್ಗಾಯಿ ಸಾಂಬಾರು ಮಾಡಿಕೊಂಡು ಹಾಗೆ ರೊಟ್ಟಿ ಹಾಕೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಕೊತ್ತಂಬರಿ ಎಲ್ಲನೂ ಕೂಡ ಸ್ವಲ್ಪನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಬದನೆಕಾಯಿ ಕೂಡ ನೀಟಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಕಡಲೆ ಬೀಜ ಬೇಕು, ಅದಕ್ಕೂ ಸಮೇತ ಹುರಿದು ಮಡಗಿದ್ದೀನಿ ಈ ಕಡೆ ಸೈಡಲ್ಲಿ. ನಾನು ಏನು ಅದು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದೇ ರೀತಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಕಡಲೆ ಬೀಜನ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಮತ್ತು ಇದು ಸ್ವಲ್ಪ 3/4% ನುಣ್ಣಗಾಗಿರಬೇಕು ಖಾರ. ಆಮೇಲೆ ಅದಕ್ಕೆ ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ಸ್ವಲ್ಪ ತರ್ತರಿಯಾಗಿ ಕಡಲೆ ಬೀಜ ಸ್ವಲ್ಪ ಬಾಯಿಗೆ ಸಿಗಬೇಕು ಆ ಥರ ರೆಡಿ ಮಾಡಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಇದು ನಾನೇನು ಬದನೆಕಾಯಿ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಲ್ಲ ಸ್ಲೈಸಸ್ ಆಗಿ, ಅದರೊಳಗೆ ನಾನು ರುಬ್ಬಿಟ್ಕೊಂಡಿರೋಂತಹ ಖಾರ ಕೂಡ ತುಂಬಿ ಇಟ್ಟಿರ್ತೀನಿ. ನಾನು ಈ ಥರ ಮಾಡೋದು. ಕೆಲವರು ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊತಾರೆ, ಅದೇ ನಾನು ಈ ಥರ ಮಾಡ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಸಾಸಿವೆ, ಕರಿಬೇವು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅದು ಚಿಟಮಿನ ಅಂದಿದ ತಕ್ಷಣ ನಾನೇನು ಕಟ್ ಮಾಡಿ ಮಸಾಲೆ ತುಂಬಿಟ್ಟಿದ್ನಲ್ಲ ಬದನೆಕಾಯಿ ಅದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗೆ ಆಗಬೇಕು. ಏನಪ್ಪ ಅಂದರೆ ನನಗೆ ತಪ್ಪಲೆ ಆಗಲಿಲ್ಲ, ಚಿಕ್ಕದಾಗೋಯಿತು, ಬದನೆಕಾಯಿ ತುಂಬೋಯಿತು. ಅದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು ಪಾತ್ರೆಗೆ ನಾನು ಹಾಕ್ಕೊಂಡೆ. ಈ ಪಾತ್ರೆ ಸ್ವಲ್ಪ ಅಗಲವಾಗಿತ್ತಲ್ಲ, ಅಗಲವಾಗಿದ್ದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಥರ ಮತ್ತು ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಆ ರೀತಿ ಮತ್ತು ನಾನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಅದು ಮಿಕ್ಕಿದ ಖಾರ ಎಲ್ಲ ಇತ್ತಲ್ಲ ಅದನ್ನು ಸ್ವಲ್ಪ ಎಲ್ಲ ಮಿಕ್ಕಿದ ಖಾರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಟ್ಟು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಸಾರು ನಿಮಗೆ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ಸಾಂಬಾರಿಗೆ ನೀರು ಹಾಕ್ಕೊಂಡು ಇಡಬೇಕು. ನನಗೆ ಸ್ವಲ್ಪನೇ, ಜಾಸ್ತಿ ಏನು ಬೇಡ. ಆದರೆ ಮತ್ತೆ ನಾವು ಅದು ಬೆಂದಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗಿಬಿಡುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಕಮ್ಮಿನೇ ನಾನು ಹಾಕಿ ಇದು ಮಾಡಿಕೊಂಡು ನನಗೆ ತಿಕ್ನೆಸ್ ನೋಡಿಕೊಂಡು ನಾನು ನೀರು ಹಾಕ್ಕೊಂಡಿದ್ದೆ. ಅದೇ ರೀತಿ ಅಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಇಲ್ಲಿ ಮಸಾಲೆ ರೊಟ್ಟಿಗೆ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ, ಸಬ್ಬಾಕ್ಷಿ ಸೊಪ್ಪು, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟ್ ತುರಿ ಎಲ್ಲನೂ ಹಾಕ್ಕೊತ ಅಕ್ಕಿ ಹಸಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಎಲ್ಲನೂ. ನಾನು ಇಲ್ಲಿ ಬಿಸಿನೀರು ಬಳಸ್ತಾ ಇಲ್ಲ. ಕೆಲವರು ಬಿಸಿನೀರು ಹಾಕ್ಬಿಟ್ಟು ರೊಟ್ಟಿನ ಮಾಡ್ತಾರೆ. ನಾನು ಯಾವುದೇ ರೀತಿ ಬಿಸಿನೀರು ಏನು ಯೂಸ್ ಮಾಡಿಲ್ಲ. ಮಾಮೂಲಿ ತಣ್ಣೀರಲ್ಲೇ ಅದನ್ನು ಕಲಿಸ್ಬಿಟ್ಟು ನಾನು ಒಂದು 10 ನಿಮಿಷ ಕಾಲು ಗಂಟೆ ಅದನ್ನು ಸ್ವಲ್ಪ ಬಿಟ್ಬಿಟ್ಟಿರ್ತೀನಿ. ಹಾಗೆಯೇ ಎಲ್ಲ ತಣ್ಣೀರಲ್ಲೇ ಕಲಿಸ್ಬಿಟ್ಟು ಹಾಗೆಯೇ ಚೆನ್ನಾಗಿ ಇದನ್ನು ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ, ಸಬ್ಬಾಕ್ಷಿ ಹೆಚ್ಚು ಹಾಕಿದ್ರೆ ಎಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅದರಂತೆ ನಾನು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೆ. ನಾನು ಎಲ್ಲನೂ ಕರೆಕ್ಟಾಗಿ ಹಾಕ್ಕೊಂಡು ನೋಡ್ಕೊಂಡು ಮಾಡಿ ಅದಕ್ಕೆ ನನಗೆ ಯಾವ ರೀತಿ ಉಂಡೆ ಕಟ್ಟಿದ್ರೆ ಈ ಥರ ನನಗೆ ರೊಟ್ಟಿಗೆ ನೋಡಿಕೊಂಡು ಮಾಡ್ಕೊಂಡು ಇಟ್ಕೊಂಡಿದ್ದೆ. 10 ಮಿನಿಟ್ಸ್ ಆದಮೇಲೆ ಆ ಥರ ಬಿಟ್ಟಾದಮೇಲೆ ಮತ್ತೆ ನಾನು ಇಲ್ಲಿ ರೊಟ್ಟಿ ತಟ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ರೊಟ್ಟಿ ಯಾವ ಥರ ಬರ್ತಿದೆ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾರು ಫಸ್ಟ್ ಟೈಮ್ ಮಾಡ್ತಿರೋರು ಅವರು ಕೂಡ ಇದೇ ರೀತಿ ಮಾಡಿಕೊಂಡ್ರು ಚೆನ್ನಾಗೇ ಬರುತ್ತೆ, ಎಲ್ಲೂ ಕಿತ್ತೋಗಲ್ಲ. ಆ ರೀತಿ ಮಾಡ್ಕೊತಾ ಇದ್ದೆ. ನಿಮಗೆ ಎಷ್ಟು ದಪ್ಪ ಬೇಕಾ, ಸಣ್ಣ ಬೇಕಾ ಅಲ್ಲ, ನಿಮಗೆ ಫಸ್ಟ್ ಟೈಮ್ ಮಾಡೋರಾದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಅಲ್ವಾ, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಆದರೆ ರೊಟ್ಟಿ ಮಾಡೋ ಅಭ್ಯಾಸ ಇದ್ದರೆ ಎಲ್ಲ ತೆಳ್ಳಗೆ ಮಾಡಿಕೊಂಡ್ರು ಅವ್ರಿಗೆ ಬರುತ್ತೆ. ಮಾಡ್ದಿಲ್ದವರು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದು ರೊಟ್ಟಿ ಕಿತ್ತೋದ್ರೂ ಇನ್ನು ಮತ್ತೊಂದು ರೊಟ್ಟಿ ಅದು ಚೆನ್ನಾಗಿ ಬರುತ್ತೆ ಅನ್ನೋದು. ಇಲ್ಲಿ ನಾನು ಹೆಂಚಾಲೆ ಕಾಯಕ್ಕೆ ಇಟ್ಟಿದ್ದೆ, ಅದೇ ರೀತಿ ಹೆಂಚ ಮೇಲೆ ಹಾಕ್ಕೊತ ನಾನು ಈ ಥರ ತೆಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಸ್ವಲ್ಪ ಹಂಗೆ ಲೆವೆಲ್ ಮಾಡ್ಕೊಬೋದು. ಆದರೆ ನಂದು ಎಲ್ಲೂ ಕಿತ್ತೋಗಿಲ್ಲ, ಚೆನ್ನಾಗೇ ಬಂದಿತ್ತು. ಅದಕ್ಕೋಸ್ಕರ ನೋಡಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫುಲ್ ಚೆನ್ನಾಗಿ ಗರಂ ಅನ್ನೋ ಥರ ಬೇಯಿಸ್ಬೇಕು ಅದನ್ನು. ಅಷ್ಟು ಇಷ್ಟಪಟ್ಟು ಎಣ್ಗಾಯಿ ಮತ್ತು ರೊಟ್ಟಿನ ನಮ್ಮ ಮನೇಲಿ ಇಷ್ಟಪಟ್ಟು ತಿಂದರು. ಆದರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ನಾನು ತುಪ್ಪ ಹಾಕ್ಬಿಟ್ಟು ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ. ನೋಡಿ ಇಲ್ಲೇ ಎಷ್ಟು ಚೆನ್ನಾಗೈತೆ ಅಂತ ಹೇಳಿ ನೀವೇ ನೋಡ್ಬೋದು. ಈ ರೀತಿ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್